ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, ಟೀ ಶರ್ಟ್ಸ್ 1,000ಕ್ಕೆ 5 ಟೀ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಕೃಷಿ ವಿಜ್ಞಾನ ಕೇಂದ್ರದಿಂದ ಪಟ್ರೇನಹಳ್ಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ರೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯ ವಿಜ್ಞಾನಿಯಾದ ವಿಶ್ವನಾಥ್ ಬೇಸಾಯ ಶಾಸ್ತ್ರ ಮಾಹಿತಿಯನ್ನು ಹಂಚಿಕೊಂಡರು. ಇದರ ಜೊತೆಗೆ ತೋಟಗಾರಿಕಾ ವಿಜ್ಞಾನಿಯಾದ ಪ್ರವೀಣ್ ಕುಮಾರ್ ಅವರು ತೋಟಗಾರಿಕಾ ಬೆಳೆಗಳಾದ ದ್ರಾಕ್ಷಿ, ದಾಳಂಬೆ, ಗುಲಾಬಿ, ಸೇವಂತಿಗೆ ಬೆಳೆಗಳ ನೂತನ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಸಹ ಹಂಚಿಕೊಂಡರು. ಇನ್ನು ಪ್ರಗತಿಪರ ರೈತರಾದ ಲಕ್ಷ್ಮೀನಾರಾಯಣ ಅವರು ಕೂಡ ಈ ಕಾರ್ಯಕ್ರಮದಿಂದ ರೈತರಿಗೆ ತಂತ್ರಗಳ ಬಗ್ಗೆ ಮಾಹಿತಿ ದೊರಕಿತು ಎಂದು ತಿಳಿಸಿಕೊಟ್ಟರು. ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಪೂರ್ಣಿಮಾರವರು ಸಮಸ್ಯೆಯ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ಇನ್ನು ಕೃಷಿ ಅಧಿಕಾರಿಯಾದ ನೈನಾರ್ ಅವರು ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಇದರ ಜೊತೆಗೆ ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಮತ್ತು ಇನ್ನೂ ಇತರ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡಿದ್ದು ವಿಶೇಷ. ಅದರ ಪರ್ಯಾಯ ಮಾರ್ಗವಾಗಿ ಈ ಡ್ರೋನ್ ಟೆಕ್ನಾಲಜಿ ಅಂತೇಳಿ ನಾವು ಹೊಸದಾಗಿ ಆವಿಷ್ಕಾರ ಮಾಡಿದ್ವಿ. ಸೊ ಇದನ್ನ ನಾವೇ ಕೊಂಡ್ಕೋಬೇಕು ಅಂದ್ರೆ 6-7 ಲಕ್ಷ ರೂಪಾಯಿ ಖರ್ಚಾಗುತ್ತೆ, 8 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಷ್ಟೆಲ್ಲ ನಮ್ಮ ರೈತರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನ ಬಾಡಿಗೆ ಸೇವೆಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಚಿಕ್ಕಬಳ್ಳಾಪುರದಲ್ಲಿ ಇರುತ್ತೆ. ಅವ್ರ ನಂಬರ್ ಕೊಡ್ತಾರೆ ಮತ್ತು ಅವ್ರು ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ನೀವು ಯಾರಿಗಾದ್ರೂ ಬೇಕು ಅಂದ್ರೆ $600 ಯಾವ ಗ್ರಾಫಿಕ್ಸ್ ಫ್ರೈ ಮಾಡಬೇಕು ಅಂತ ಸಮಸ್ಯೆ ಕೇಳ್ತಾ ಇದ್ದಾರೆ. ಇವಾಗ ತೊಗರಿ ಮಾಡ್ಕೊಳ್ಳಿ, ಇವಾಗ ಮಾವು ಮಾಡ್ಕೊಳ್ಳಿ, ಇಲ್ಲಾಂದರೆ ದಾಳಿಂಬೆ ಮಾಡ್ಕೊಳ್ಳಿ, ಟೊಮೊಟೊ ಕಟ್ಟಿದ ಮೇಲೆ ಮಾಡ್ಕೋಬೇಕು. ಫಸ್ಟಿಗೆ ಮಾಡಬಾರ್ದು. ನಾವು ಕೋಲ್ ಹಾಕ್ತೀವಲ್ಲ, ಕೋಲ್ ಹಾಕಿದ್ಮೇಲೆ ಸಿಂಪಡಣೆ ಮಾಡ್ಕೋಬೇಕು. ಇಷ್ಟು ಬೆಳೆಗೆಲ್ಲ ತೋಟಗಾರಿಕೆ ಬೆಳೆಗೆಲ್ಲ ಮಾಡ್ಕೋಬೋದು. ತರಕಾರಿ ಬೆಳೆಗೆ ಮಾತ್ರ ನಾವು ಕಟ್ಟಿರ್ತೀವಲ್ಲ ಅಂತ ಬೆಳೆಗೆ ಮಾಡೋಕ್ಕಾಗಲ್ಲ, ಒಳಗಡೆ ಮಾಡಬೇಕಾಗುತ್ತೆ, ಅಂಥ ಕಡೆ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಇದ್ದಂತಹ ಮಾವು ಆಗಿರ್ಬೋದು, ಅದಾದಮೇಲೆ ಇವಾಗ ಡ್ರೋನು, ಇವಾಗ ತೆಂಗಿನ ಗಿಡ ಮ್ಯಾಚ್ ಸ್ಪ್ರೇ ಮಾಡೋಕ್ಕಾಗುತ್ತೆ, ನಮ್ಮ ಕೆಲವು ಸ್ಪ್ರೇ ಮಾಡೋಕ್ಕಾಗಲ್ಲ. ಅವಾಗ ಇದೇನು ಮಾಡುತ್ತೆ, ಸ್ಪ್ರೇ ಈಸಿಯಾಗಿ ಮಾಡಿಕೊಡುತ್ತೆ. ಆಯಿತಾ? ಎಲ್ಲರಿಗೂ ನಮಸ್ಕಾರ. ಸೊ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ಟರೇನಹಳ್ಳಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ವಿಜ್ಞಾನಿಗಳ ನಡೆ ರೈತರ ಕಡೆ ಎನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಕೆಲವೊಂದು ಮಾಹಿತಿನ ರೈತರಲ್ಲಿ ನಾವು ಕೇಳ್ತಾ ಹೋಗೋಣ. ಸೊ ಆ ಒಂದು ಮಾಹಿತಿನ ನಮ್ಮ ಸತೀಶ್ ಅವರು ರೈತರಿಗೆ ಕೇಳಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ತಿಂಗಳಲ್ಲಿ 29ರಿಂದ ಜೂನ್ 12ನೇ ತಾರೀಕು ತನಕ ನಮಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಚಿಂತಾಮಣಿ, ಬಾಗೇಪಲ್ಲಿ, ಗೌರಿಬಿದನೂರು, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಗುಡ್ಬಂಡೆ 6 ತಾಲೂಕಲ್ಲೂ ಹಮ್ಮಿಕೊಳ್ತಾ ಇದ್ದೀವಿ. ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ, ನಮ್ಮ ವಿಜ್ಞಾನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಉದ್ದೇಶ ಏನಂದರೆ ಕೃಷಿ ಇಲಾಖೆ ಎಲ್ಲ ಇಲಾಖೆ ಮಾಹಿತಿಯನ್ನು ರೈತರಿಗೆ ತಲುಪಿಸಬೇಕು ಅಂತೇಳಿ ಒಂದು ಉದ್ದೇಶದಿಂದ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಗತಿಪರ ರೈತರು ಮತ್ತು ರೈತ ಮಹಿಳೆಯರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈ ದಿನ ನಿಮ್ಮೂರಲ್ಲೇ ಪಟ್ಟರೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವೇನು ಕೇಳ್ತೀವಿ ಅಂದರೆ ಈ ಕಾರ್ಯಕ್ರಮದಿಂದ ರೈತರಿಗೆ ಯಾವ ರೀತಿ ಬೆನಿಫಿಟ್ ಆಗ್ತಾ ಇದೆ, ನಿಮಗೂ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನೋದು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರದಿಂದ ನಾನು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಸರ್, ನೀವು ಲಾಸ್ಟ್ ಟೈಮು ಬಂದು ನಮ್ಮ ತೋಟಕ್ಕೆ ಬಂದು ನೀವು ನಮಗೆ ಒಂದು ಸ್ವಲ್ಪ ಡೆಮೋ ಕೊಟ್ಟಿದ್ವಿ.
ಏನದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ AMC ಆಗಲಿ ಅದ್ರ ಬಗ್ಗೆ ರೈತರಿಗೆ ಮತ್ತು ಯಂಗ್ ಫಾರ್ಮರ್ಸ್ಗೆ ನಿಮ್ಮ ಕಡೆಯಿಂದ ಸಿಗುವಂಥ ಫೆಸಿಲಿಟೀಸು, ಗಿಡ ಪ್ಲಾಂಟೇಷನ್ ಮಾಡೋದಕ್ಕೆ ಅದರಿಂದ ಬರೋ ಸಬ್ಸಿಡಿ, ಮತ್ತು ಇವ್ರಿಗೆ ಈಗ ಯಂಗ್ ಫಾರ್ಮರ್ಸ್ ಏನು ಲೇಟೆಸ್ಟ್ ಟೆಕ್ನಾಲಜೀಸ್ ಬರ್ತಿದೆಯೋ ಅದ್ರ ಬಗ್ಗೆ ಎಲ್ಲ ನೀವು ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ. ಅದರಿಂದ ಮುಂಚೆ ಥರ ಪ್ರೊಸೆಸ್ ಡಿಲೇ ಆಗ್ತಿಲ್ಲ, ಮತ್ತು ಆಗುವಂಥ ಖರ್ಚುಗಳು ತುಂಬ ಕಡಿಮೆ ಆಗ್ತಿದ್ದಾವೆ, ಬಟ್ ರಿಸಲ್ಟ್ಸು ಬೇಗ ಸಿಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನು ಹೇಳ್ತೀರಿ ಅಂತಂದರೆ ನಮ್ಮೆಲ್ಲ ತಂತ್ರವನ್ನು ಕೊಟ್ಟರೆ ಏನಾಗುತ್ತೆ, ಸೊ ಬರುವಂಥ ರೋಗ ಕೀಟ ಕಡಿಮೆ ಆಗ್ತಿದೆ, ರೈತನಿಗೆ ಸಿಗುವಂಥ ಆದಾಯ ಜಾಸ್ತಿ ಆಗ್ತಿದೆ ಅಂತ ನಾವು ಹೇಳ್ತಾ ಇದ್ದೀರಾ. ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿ ಸಿಗ್ತಿದೆ ಮುಂಚೆಗಿಂತ. ಸೊ ಕೇಳಿರಲ್ಲ ವೀಕ್ಷಕರೇ, ಸೊ ಯಾವ ರೀತಿಯಾಗಿ ರೈತರಿಗೆ ಅನುಕೂಲ ಆಗ್ತಿದೆ ಅಂತ ಹೇಳಿ ತಮ್ಮ ಪ್ರಗತಿಪರ ರೈತರಾಗಿರುವಂಥ ಕಿರಣ್ ಅವ್ರ ಬಾಯಲ್ಲಿ ನಾವು ಕೇಳಿದಿರ. ಸೊ ಆದಷ್ಟು ರೈತರು ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ತಾವುಗಳು ಭೇಟಿ ಕೊಟ್ಬಿಟ್ಟು ಅಲ್ಲಿ ಮಾಹಿತಿ ಪಡ್ಕೊಂಡ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತೇಳಿ ನಾವೆರಡು ಮಾತು ಮುಗಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಂದವರಿಗೂ ನನ್ನ ನಮಸ್ಕಾರಗಳು. ಸೊ ನಾವು ಇದನ್ನು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ಟಣಹಳ್ಳಿ ಗ್ರಾಮಕ್ಕೆ ನಾವು ಇದನ್ನು ಆಗಮಿಸಿದ್ದು. ಸೊ ಬಂದಿರೋ ಉದ್ದೇಶ ಏನು ಅಂತಂದರೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಿ ಇಡೀ ದೇಶದಾದ್ಯಂತ ನಡೀತಾ ಇದೆ. ಅದೇ ರೀತಿಯಾಗಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ಟಣಹಳ್ಳಿ ಗ್ರಾಮದ ಇದನ್ನು ಬಂದಿದ್ದೀವಿ. ಸೊ ರೈತರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಹಲವಾರು ರೀತಿಯಂತಹ ಒಂದು ತಂತ್ರಜ್ಞಾನಗಳ ರೈತರಿಗೆ ಹಂಚ್ಕೊಂಡಿದ್ವಿ. ಅದರಲ್ಲಿ ದಾಳಿಂಬೆ ಬೆಳೆಗೆ ಸೂಕ್ತವಾಗಿರುವಂತಹ ಒಂದು ಕೆಲವೊಂದು ಮಾಹಿತಿನ ರೈತರಿಗೆ ಹಂಚ್ಕೊಂಡಿದ್ವಿ. ಅದು ಯಾವುದು ಅಂತಂದರೆ 3 ತಂತ್ರಜ್ಞಾನಗಳ ರೈತರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ. ಒಂದನೇದಾಗಿ ಏನು ಅಂತಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಏನು ಮಾಡಿದ್ವಿ ಅಂತಂದರೆ, ಸೊ 2 ಟ್ರೀಟ್ಮೆಂಟ್ಸ್ ಕೊಟ್ಟಿದ್ವಿ. ಅದರಲ್ಲಿ ಅರ್ಕಾ ಮೈಕ್ರೋಬಲ್ ಕನ್ಸರ್ಷಿಯಂ ಮತ್ತು ಆಕ್ಟಿನೋ ಪ್ಲಸ್ ಅಂತೇಳಿ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಎರಡನೇದಾಗಿ ಬಂದ್ಬಿಟ್ಟು NRC ಸೋಲಾಪುರಿಂದ ಇರುವಂತಹ ಟ್ರೀಟ್ಮೆಂಟ್ ಆಗಿರುವಂತಹ ಆಸ್ಪರ್ಜಿನಸ್ ನೈಜರು, ವ್ಯಾಮು, ಟ್ರೈಕೋಡರ್ಮಾ, ಈ 3 ಕಾಂಬಿನೇಷನಲ್ಲಿ ದಾಳಿಂಬೆ ಬೆಳೆಗೆ ನಾವು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅಂದರೆ ದಾಳಿಂಬೆ ಬೆಳೆಗೆ ಬರುವಂತಹ ಬ್ಯಾಕ್ಟೀರಿಯಾ ಬ್ಲೈಟ್ ಮತ್ತು ವಿಲ್ಟ್ ಅನ್ನೋ ರೋಗ ಏನಾಗುತ್ತೆ ತಡೆಗಟ್ಟೋದಕ್ಕೆ ತುಂಬ ಅನುಕೂಲ ಆಗ್ತಿತ್ತು. ಸೊ ಈ ಮಾಹಿತಿನ ಕುರಿತು ನಾವು ರೈತರಲ್ಲಿ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸ್ವಲ್ಪ ತಮ್ಮ ಮಾಹಿತಿ ಹಂಚ್ಕೋಬೇಕಾಗುತ್ತೆ. ನಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ, ದಾಳಿಂಬೆ ಬೆಳೆಗಾರರು, ಪಟ್ಟಣಹಳ್ಳಿ ಗ್ರಾಮ. ನಾವು ಕೃಷಿ ಸಂಶೋಧನಾ ಕೇಂದ್ರದಿಂದ ಬಂದು ಲಾಸ್ಟ್ ಟೈಮ್ ಬಂದು ನಾವು ನಮ್ಮ ಸಲಹೆಗಳಂತೆ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಗಿಡಗಳಿಗೆ ತುಂಬ ಕಂಟ್ರೋಲ್ ಬಂದಿದೆ. ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ತೋಟಗಳಿಗೆ ಬಂದು ಎಲ್ಲ ನಮ್ಮದು ರೈತರಿಗೆ ತುಂಬ ಪ್ರಯೋಜನ ಆಗ್ತಾ ಇದೆ. ತೋಟಗಾರಿಕೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಇರ್ಬೋದು, ಕೃಷಿ ಸಂಶೋಧನಾ ಕೇಂದ್ರ ಬಂದು ನಮ್ಮ ತೋಟಗಳಿಗೆ ಬಂದು ರೈತರಿಗೆ ಅಗತ್ಯ ಮಾಹಿತಿ ಕೊಟ್ಟು ಒಳ್ಳೇದು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ವಿಜ್ಞಾನಿಗಳು, ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಎಲ್ಲ ಮಾಹಿತಿ ಹಂಚೋರು ಏನಾಗುತ್ತೆ, ನೀವು ಹುಡುಕೊಂಡು ಹೋಗುವಂತಹ ಸಮಸ್ಯೆ ಕಮ್ಮಿಯಾಗಿ ರೈತನಿಗೆ ಆಗುವಂತಹ ಒಂದು ನಷ್ಟವನ್ನು ಕಮ್ಮಿ ಮಾಡಿ ಆದಾಯ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗ್ತಿದೆ ಅಂತ ಖಂಡಿತ ಆಗ್ತಾ ಇದೆ ಸರ್. ಮನೆ ಬಾಗಿಲಿಗೆ ಬಂದು ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ತೋಟಗಳಿಗೆ ಬಂದು ಮಾಹಿತಿ ಕೊಡ್ತಾರೆ, ಅದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಸಂಸ್ಥೆಗಳು. ಕೇಳಿರಲ್ಲ ವೀಕ್ಷಕರೇ, ಸೊ ಯಾವ ರೀತಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕಾ ಇಲಾಖೆ ಆಗಿರ್ಬೋದು, ಸೊ ರೈತರ ಒಳಿತಿಗಾಗಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅಂತ ತಾವು ನೋಡ್ತಾ ಇದ್ದೀರಾ. ಸೊ ಇಷ್ಟೇ ನಾವೆರಡು ಮಾತು ಮುಗಿಸ್ತೀವಿ. ಧನ್ಯವಾದ. ಪ್ರಶ್ನೆ ಹೇಳಿ ಸರ್. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಅರಣ್ಯ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಒಗ್ಗೂಡಿ ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಪ್ರತಿ ತಾಲೂಕಲ್ಲಿ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೀವಿ. ಸರ್ ಅದು ಸೆಕೆಂಡ್ ವಿಡಿಯೋ ಸುಮ್ಮನೆ ಕಟ್ ಮಾಡಿ ಅಲ್ವಾ.